Very good morning, dear students. Let us start today's class. In the last class, I think you can see the screen. I think screen is visible to you. This was the last derivation I had discussed in the last class. So we have derived the expression for electric field at a point on the axis of the dipole. On the axis of the dipole, we have considered the point C. You can see here. So at that point, we have calculated the expression for electric field. It is very easy. You please go through the derivation again and again. So mathematical steps are more here. If you are strong in mathematics, it will be easy for you people to understand this derivation. So let me move to the next derivation. And this expression, I mean the electric field due to the short dipole on the axis of the dipole. For short dipole, there is no derivation. We have to just mention the expression. So for short dipole, A is very, very less than R. When A becomes very, very less than R, A square can be neglected. Therefore, the equation will change like that. And the final expression will be like this. I had told you in the last class. So next, we are going to find the expression for electric field at a point on the equatorial line of the dipole. ಒಂದು ಡೈಪೋಲ್ ಇದೆ ಇಲ್ಲಿ, ಡೈಪೋಲ್ ತಗೊಂಡು ನಾವು ಎಕ್ಸ್ಪ್ರೆಷನ್ ನ ಕಂಡುಹಿಡಿತಾ ಇದೀವಿ ಮಕ್ಕಳೇ. ಅಟ್ ಎ ಪಾಯಿಂಟ್ ಆನ್ ದ ಈಕ್ವಟೋರಿಯಲ್ ಲೈನ್ ಅಂದ್ರೆ ಎಕ್ಸಾಕ್ಟ್ಲಿ ಮಿಡಲ್ ಆಫ್ ದಿ ಡೈಪೋಲ್ ಏನಿದೆ ಅದನ್ನ ನಾವು ಡಿವೈಡ್ ಮಾಡ್ಕೊಂಡು ಅಲ್ಲಿ ಒಂದು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋತೀವಿ. ನೀವು ಇಲ್ಲಿ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು ಯಾವ ರೀತಿ ಅಂತ. ಇಲ್ಲಿ ನೋಡಿ ಡೈಪೋಲ್ ಇದೆ, ಮೈನಸ್ ಕ್ಯೂ ಪ್ಲಸ್ ಕ್ಯೂ ಇದೆ. ಈಕ್ವಟೋರಿಯಲ್ ಲೈನ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಡೈಪೋಲ್ ಅಂತ ಹೇಳ್ಬೋದು. ಸೊ ಪರ್ಪೆಂಡಿಕ್ಯುಲರ್ ಟು ದ ಡೈಪೋಲ್ ಅಂದ್ರೆ ಎಕ್ಸಾಕ್ಟ್ ಆಗಿ ಡೈಪೋಲ್ ಮಧ್ಯಕ್ಕೆ ನಾವು ಪಾಯಿಂಟ್ ನ ಕನ್ಸಿಡರ್ ಮಾಡ್ಕೋತೀವಿ. ಅದು ಯಾವ ಲೈನ್ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮಧ್ಯಕ್ಕೆ. ಸೊ ನಾನು ಏನ್ ಮಾಡಿದೀನಿ, ಮಧ್ಯಕ್ಕೆ ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಡ್ರಾ ಮಾಡ್ಕೊಂಡಿದೀನಿ. ಈಕ್ವಟೋರಿಯಲ್ ಅಂದ್ರೆ ಅದೇನೆ. ವಿ ಆರ್ ಡಿವೈಡಿಂಗ್ ದ ಡೈಪೋಲ್ ಅಂಡ್ ವಿ ಆರ್ ಟೇಕಿಂಗ್ ದ ಎಕ್ಸಾಕ್ಟ್ ಮಿಡಲ್ ಪಾಯಿಂಟ್ ಅಂಡ್ ವಿ ಹ್ಯಾವ್ ಕನ್ಸಿಡರ್ಡ್ ಇಟ್ ಆಸ್ ದ ಪಾಯಿಂಟ್ ಸಿ. ಆಗ ನಾವು ಇಲ್ಲಿ ಮೈನಸ್ ಕ್ಯೂ ಇಂದ ಬರ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ E1 ಅಂತ ತಗೊಂಡಿದೀವಿ ನೋಡಿ. ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಏನಿದೆ ಅದರಿಂದ ಬರ್ತಿರೋ ಫೀಲ್ಡ್ ನ E2 ಅಂತ ತಗೊಂಡಿದೀವಿ. ಸೊ ನಾವಿಲ್ಲಿ ಎಕ್ಸ್ಟೆನ್ಷನ್ ಮಾಡ್ಕೊಂಡಿರೋದು ನೀವು ನೋಡ್ಬೋದು ಡಾಟೆಡ್ ಲೈನ್ ಇಂದ. ಅದನ್ನ ಏನಕ್ಕೆ ಮಾಡ್ಕೋತೀವಿ ಅಂದ್ರೆ ನಮ್ಮ ಕ್ಯಾಲ್ಕುಲೇಷನ್ ಪರ್ಪಸ್ ನಾವು ಮಾಡ್ಕೋತೀವಿ, ಬೇರೆ ಎಂತ ಅಲ್ಲಿ ವಿಶೇಷತೆ ಇಲ್ಲ. ಸರಿನಾ? ನಮ್ಮ ಕ್ಯಾಲ್ಕುಲೇಷನ್ಗೋಸ್ಕರ, ಯಾಕೆಂತಂದ್ರೆ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ ನಾವು ಆತರ ತಗೊಂಡ್ರೆ. ಸೊ ಅದು ನಮ್ಮ ಕ್ಯಾಲ್ಕುಲೇಷನ್ಸ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ E1 ಅಂತ ಅಂದ್ರೆ ಮೈನಸ್ ಕ್ಯೂ ಚಾರ್ಜ್ ಇಂದ ಬರ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ನಾನು ನಿಮಗೆ ಹೇಳಿದೆ. ಅಂಡ್ ಪ್ಲಸ್ ಕ್ಯೂ ಚಾರ್ಜ್ ಇಂದ ಬರ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದು? ಪ್ಲಸ್ E2. ಸೊ ಇಲ್ಲಿ ಇ ಅಂದ್ರೆ ಏನು ನೋಡಿ, ವೆಕ್ಟರ್ ಇ ಕಾಣಿಸ್ಬೋದು ಅನ್ಸುತ್ತೆ ನಿಮಗೆ ಇಲ್ಲಿ. ಸೊ ಯು ಜಸ್ಟ್ ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇದು ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. E1 ಪ್ಲಸ್ E2 ಮಾಡಿದ್ರೆ ನಂಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಗುತ್ತೆ. ಇಲ್ಲಿ ಆಂಗಲ್ ಕೂಡ ಫಾರ್ಮ್ ಆಗಿದೆ ನಾವು ಎಕ್ಸ್ಟೆನ್ಷನ್ ಮಾಡುವಾಗ. ಸೊ ದಟ್ ಇಸ್ ನೇಮ್ಡ್ ಆಸ್ ಆಂಗಲ್ ಥೀಟಾ. ಸೊ ಇಷ್ಟು ಕೂಡ ಇಲ್ಲಿ ಡಯಾಗ್ರಾಮ್ ಅಲ್ಲಿ ಇರುವಂತದ್ದು. ಸರಿನಾ? ಇಲ್ಲಿ ನಾವು ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಕೊಂಡಿದೀವಿ. ಎ ಪಾಯಿಂಟ್ ಹತ್ರ ಮೈನಸ್ ಕ್ಯೂ ಚಾರ್ಜ್ ಇದೆ, ಬಿ ಪಾಯಿಂಟ್ ಹತ್ರ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಇಲ್ಲಿ ಮಿಡಲ್ ಆಫ್ ದಿ ಡೈಪೋಲ್ ಅಲ್ಲಿ ನಾವು ಇಲ್ಲಿ ಈಕ್ವಟೋರಿಯಲ್ ಲೈನ್ ನ ಸ್ಟಾರ್ಟ್ ಮಾಡಿದೀವಲ್ಲ, ಆ ಪಾಯಿಂಟ್ ನ O ಅಂತ ತಗೊಂಡಿದೀವಿ. O ಮತ್ತೆ ಎ ಮಧ್ಯೆ ಇರೋ ಡಿಸ್ಟೆನ್ಸ್ ಎ ಅಂತ ತಗೊಂಡಿದೀವಿ. O ಮತ್ತೆ ಬಿ ಮಧ್ಯೆ ಇರೋ ಡಿಸ್ಟೆನ್ಸ್ ಎ ಅಂತ ತಗೊಂಡಿದೀವಿ. ಪಾಯಿಂಟ್ಸ್ ನೇಮ್ ಮಾಡ್ಕೊಂಡಿರೋದು. ಸೊ ಆ ಡಿಸ್ಟೆನ್ಸ್ ನ ಎ ಅಂತ ತಗೊಂಡಿದೀವಿ. ಟೋಟಲ್ ಎ ಬಿ ಮಧ್ಯೆ ಇರೋ ಡಿಸ್ಟೆನ್ಸ್ ಅಂದ್ರೆ ಡೈಪೋಲ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂತ ಹೇಳಿದೆ ನಾನು ನಿಮಗೆ, 2a ಅಷ್ಟು ಡಿಸ್ಟೆನ್ಸ್ ಇರುತ್ತೆ. ಇದು ಡಯಾಗ್ರಾಮ್ ಬಗ್ಗೆ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀರಿ ಏನೇನ್ ತಗೊಂಡಿದೀವಿ ಅಂತ. ಸೊ ವಿ ಹ್ಯಾವ್ ಡಿವೈಡೆಡ್, ವಿ ಹ್ಯಾವ್ ಟೇಕನ್ ದ ಈಕ್ವಟೋರಿಯಲ್ ಲೈನ್, ಐ ಮೀನ್ ಪರ್ಪೆಂಡಿಕ್ಯುಲರ್ ಟು ಡೈಪೋಲ್ ವಿ ಹ್ಯಾವ್ ಡ್ರಾನ್ ದ ಲೈನ್. ನಾವಲ್ಲಿ ಆ ಪಾಯಿಂಟ್ ನ ಸಿ ಅಂತ ಮೇಲ್ಗಡೆ ಕನ್ಸಿಡರ್ ಮಾಡ್ಕೊಂಡಿದೀವಿ. ಎಲ್ಲಿಂದ ಡ್ರಾ ಮಾಡಿದೀವಿ ಆ ಪಾಯಿಂಟ್ ನ O. ಸೊ ಅದೇ ಸ್ಟ್ರೇಟ್ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡ್ಕೊಂಡು ಪಾಯಿಂಟ್ ಸಿ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಪ್ರೆಷನ್ ಅನ್ನ ಕಂಡುಹಿಡಿಯಕ್ ಹೊರಟಿದೀವಿ. ನಾವಲ್ಲಿ ಎಕ್ಸ್ಟೆಂಡೆಡ್ ಲೈನ್ಸ್ ಎಲ್ಲ ಡ್ರಾ ಮಾಡ್ಕೊಂಡಿದೀವಿ ಜಸ್ಟ್ ಬಿಕಾಸ್ ಆಫ್ ಅವರ್ ಕ್ಯಾಲ್ಕುಲೇಷನ್ ಪರ್ಪಸ್ ಅಷ್ಟೇನೆ. ಕೆಳಗಡೆ ಪಾಯಿಂಟ್ ಎ ಪಾಯಿಂಟ್ ಬಿ ಇದೆ. ಪಾಯಿಂಟ್ ಎ ಹತ್ರ ಮೈನಸ್ ಕ್ಯೂ ಚಾರ್ಜ್ ಇದೆ, ಪಾಯಿಂಟ್ ಬಿ ಹತ್ರ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಆಂಗಲ್ ಕೂಡ ಫಾರ್ಮ್ ಆಗುತ್ತೆ ಆಸ್ ವಿ ಹ್ಯಾವ್ ಡನ್ ದ ಎಕ್ಸ್ಟೆನ್ಷನ್ಸ್ ದೇರ್. ಸೊ ದಿಸ್ ಇಸ್ ದ ಥಿಂಗ್ಸ್ ರಿಗಾರ್ಡಿಂಗ್ ದಿ ಡಯಾಗ್ರಾಮ್ ಇನ್ ದ ಅಬೌವ್ ಫಿಗರ್. ಮತ್ತೆ ಅದನ್ನೇ ನಾನು ಏನ್ ಹೇಳ್ದೆ ನಿಮಗೆ ಡಯಾಗ್ರಾಮ್ ಅಲ್ಲಿ ಅದೇ ಇದೆ. ಮೈನಸ್ ಕ್ಯೂ ಅಂಡ್ ಪ್ಲಸ್ ಕ್ಯೂ ಆರ್ ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ದಿ ಚಾರ್ಜಸ್ ಆಫ್ ದಿ ಡೈಪೋಲ್. 2a ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್. ಮೈನಸ್ ಕ್ಯೂ ಮತ್ತೆ ಪ್ಲಸ್ ಕ್ಯೂ ಮಧ್ಯೆ ಇರೋ ಡಿಸ್ಟೆನ್ಸ್ ಏನು? 2a. ಸಿ ಇಸ್ ದ ಪಾಯಿಂಟ್ ಆನ್ ದ ಈಕ್ವಟೋರಿಯಲ್ ಅನ್ನ. ಈಕ್ವಟೋರಿಯಲ್ ಲೈನ್ ಮೇಲೆ ಎಲ್ಲೋ ಒಂದ್ ಕಡೆ ಪಾಯಿಂಟ್ ನ ನಾವು ಕನ್ಸಿಡರ್ ಮಾಡ್ಕೊಂಡಿದೀವಿ. ಆ ಪಾಯಿಂಟ್ ಅಲ್ಲೇ ನಾವು ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಯಕ್ಕೆ ಹೊರಟಿರೋದು. ಸರಿನಾ? ಸೊ ಆರ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ O ಅಂಡ್ ದ ಸಿ. ಆ O ಮತ್ತೆ ಸಿ ಮಧ್ಯೆ ಇರೋ ಡಿಸ್ಟೆನ್ಸ್ ನ ಏನಂತ ಕನ್ಸಿಡರ್ ಮಾಡ್ತಾ ಇದೀವಿ? ಆರ್ ಅಂತ, ಸ್ಮಾಲ್ ಲೆಟರ್ ಆರ್ ಅಂತ ತಗೋತೀವಿ. ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ಸ್ ಆಫ್ ಇ ಅಂಡ್ ಪಿ.
ಡೈರೆಕ್ಷನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದಿ ಡೈಪೋಲ್ ಮೊಮೆಂಟ್ ಅಂತ ಹೇಳ್ತೀವಿ. ಸರಿನಾ? ಈಗ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ ಪಾಯಿಂಟ್ ಮೈನಸ್ ಚಾರ್ಜ್ ಮೈನಸ್ ಕ್ಯೂ ಇದೆಯಲ್ಲ, ಅಲ್ಲಿ ಚಾರ್ಜ್ ಮೈನಸ್ ಕ್ಯೂ ಇಂದ ನಾವು ಕನ್ಸಿಡರ್ ಮಾಡ್ಕೊಂಡಿರೋ ಪಾಯಿಂಟ್ ಯಾವುದು? ಈಕ್ವಟೋರಿಯಲ್ ಲೈನ್ ಮೇಲೆ ಸಿ ಅಲ್ವಾ? ಸೊ ಮೈನಸ್ ಕ್ಯೂ ಚಾರ್ಜ್ ಇಂದ ಪಾಯಿಂಟ್ ಸಿ ಹತ್ರ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಅದನ್ನ ಅಕಾರ್ಡಿಂಗ್ ಟು ನಾನು ಯಾವ್ದನ್ನ ಬರೀತೀನಿ, ಫಸ್ಟ್ ನಾನು ಯಾವ್ದು ಕ್ಯಾಲ್ಕುಲೇಟ್ ಮಾಡಕ್ ಹೊರಟಿರೋದು, ಮೈನಸ್ ಕ್ಯೂ ಚಾರ್ಜ್ ಇಂದ ಪಾಯಿಂಟ್ ಸಿ ಹತ್ರ ನನಗೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ ಅಂತ. ಅಲ್ಲಿ ಮತ್ತೆ ಕೂಲಮ್ಸ್ ಲಾ ಯೂಸ್ ಮಾಡ್ಕೊಂಡ್ಬಿಟ್ಟು E1 = 1/4πε0 Q/AC² ಅಂತ ಯಾಕೆ ಬರ್ದೆ ನಾನು? ಬಿಕಾಸ್ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇಂದು. ಸೊ ಮೈನಸ್ ಕ್ಯೂ ಚಾರ್ಜ್ ಇಂದು ಎಕ್ಸ್ಟೆನ್ಷನ್ ಎಲ್ಲಿದೆ? ಇಲ್ಲಿ ನೋಡಿ, AC. ಸೊ ಅದಕ್ಕೆ AC ಅಂತ ತಗೊಂಡಿರೋದು. ಅರ್ಥ ಆಯ್ತಾ ನಿಮಗೆ ಇವಾಗ? AC. ಬಿಕಾಸ್ ನಾನೀಗ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ತಿರೋದು ಪಾಯಿಂಟ್ ಸಿ ಹತ್ರ ಡ್ಯೂ ಟು ದಿ ಚಾರ್ಜ್ ಮೈನಸ್ ಕ್ಯೂ. ಮೈನಸ್ ಕ್ಯೂ ಯಾವ ಪಾಯಿಂಟ್ ಹತ್ರ ಇದೆ? ಎ ಹತ್ರ ಇದೆ. ಅದಕ್ಕೆ AC² ಅಂತ ಬರ್ದಿರೋದು. ಅರ್ಥ ಆಯ್ತಾ? ಅಲಾಂಗ್ ಸಿ ಎ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ ಮೈನಸ್ ಕ್ಯೂ. ಓಕೆನಾ? ನೆಕ್ಸ್ಟ್ ನಾನು ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಫ್ರಮ್ ಟ್ರಯಾಂಗಲ್ COA. ಇಲ್ಲಿ ನೋಡ್ಬೋದು ನೀವು ಡಯಾಗ್ರಾಮ್ ಅಲ್ಲಿ COA ಎಲ್ಲಿದೆ? ಇಲ್ಲಿ ನೋಡಿ, COA ಫ್ರಮ್ ದ ಟ್ರಯಾಂಗಲ್ COA. ಅದಕ್ಕೆ ನಾನು ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡಿದ್ರೆ ಹೈಪೋಟೆನಸ್ ಸ್ಕ್ವೇರ್ AC² = ಅದರ್ ಟು ಸೈಡ್ಸ್ ಅಲ್ವಾ? ಹೈಪೋಟೆನಸ್ ಸ್ಕ್ವೇರ್ = ಅದರ್ ಟು ಸೈಡ್ಸ್ ಬರುತ್ತೆ. ಇಲ್ಲಿ ಹೈಪೋಟೆನಸ್ ಯಾವ್ದು ಬರುತ್ತೆ? ನಮ್ಮ ಲಾಂಗೆಸ್ಟ್ ಸೈಡ್ ಇಸ್ ಹೈಪೋಟೆನಸ್. ಸೊ AC² = AO² + OC². ಇಲ್ಲಿ ಬರೀತೀನಿ ನೋಡಿ, ಏನಂತ ಬರುತ್ತೆ? ಅಷ್ಟು ಚೆನ್ನಾಗಿ ಬರೆಯಕ್ ಆಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. AC² = ಏನಂತ ಬರುತ್ತೆ? AO². ಸುಮ್ನೆ ನಿಮಗೆ ಗೊತ್ತಾಗ್ಲಿ ಅಂತ. ಓಕೆನಾ? AO² ನಾನು ಕೆಳಗೆ ಬರೀತೀನಿ ಪ್ಲಸ್ ಹೈಪೋಟೆನಸ್ ಸ್ಕ್ವೇರ್ = ಸಮ್ ಆಫ್ ದಿ ಅದರ್ ಸೈಡ್ಸ್. ಸೊ ಏನಾಗುತ್ತೆ? OC². ಬೋರ್ಡಲ್ಲಿ ಅದನ್ನ ನೀಟಾಗಿ ನಿಮಗೆ ಬರೆದು ತೋರಿಸ್ಬೋದು ನಾನು. ಇಲ್ಲಿ AC² ಅಂದ್ರೆ ಏನಂತ ಇದೆ ಈಕ್ವೇಶನ್ ಅಲ್ಲಿ ನೋಡ್ಕೊಳ್ಳಿ. ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಟ್ರಯಾಂಗಲ್ COA ನ ಕನ್ಸಿಡರ್ ಮಾಡ್ಕೊಂಡು ಅದಕ್ಕೆ ನಾನು ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡಕ್ ಹೊರಟಿದ್ದೀನಿ. ಪೈಥಾಗರಸ್ ಥಿಯರಮ್ ಅಲ್ಲಿ ಹೈಪೋಟೆನಸ್ ಸ್ಕ್ವೇರ್ = ಸಮ್ ಆಫ್ ದಿ ಅದರ್ ಟು ಸೈಡ್ಸ್ ಆಗಿರುತ್ತೆ. ಅಲ್ಲಿ ನೋಡಿ AC² ಅಂತ ಬರ್ದೆ. ಸೊ ನಾನು ಇಲ್ಲಿ AC² ಗೆ ಟ್ರಯಾಂಗಲ್ ಅಲ್ಲಿ ನಾನು ಬರ್ದಾಗ AC² = ಏನ್ ಬರುತ್ತೆ? ಇಲ್ಲಿ ನೋಡಿ, AC² ಹಾಗೆ ಇರ್ಲಿ. AO² ಅಂದ್ರೆ ಏನಾಗುತ್ತೆ? ಇಲ್ಲಿ A ಮತ್ತೆ O ಮಧ್ಯೆ ಇರೋ ಡಿಸ್ಟೆನ್ಸ್ ನೋಡಿ A² ಆಗುತ್ತೆ. O ಮತ್ತೆ C ಮಧ್ಯೆ ಇರೋ ಡಿಸ್ಟೆನ್ಸ್ ನ ಏನಂತ ತಗೊಂಡಿದ್ದೀನಿ? ಇಲ್ಲಿ ನಾನು R ಅಂತ ತಗೊಂಡಿದ್ದೀನಿ. ಸೊ A² + R². AC² = A² + R². ಕರೆಕ್ಟ್ ಇದೆಯಾ? ಕರೆಕ್ಟ್ ಉಂಟಲ್ವಾ? ಸೊ ಬೈ ಅಪ್ಲೈಯಿಂಗ್ ದಿ ಪೈಥಾಗರಸ್ ಥಿಯರಮ್ ನಾವು ಮಾಡಿದ್ವಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ನನ್ನ ಈಕ್ವೇಶನ್ ನಂಬರ್ 1 ಅಲ್ಲಿ ಡಿನಾಮಿನೇಟರ್ AC² ಇದೆ ಅಲ್ವಾ? ಸೊ AC² ಪ್ಲೇಸ್ ಅಲ್ಲಿ ನಾನು ಕಂಡಿಡ್ದಿರೋ ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡ್ತೀನಿ. ಸೊ ಈಕ್ವೇಶನ್ 1 ಏನ್ ಚೇಂಜ್ ಆಗುತ್ತೆ? E1 = 1/4πε0 Q / ಹಾಗೆ ಇರುತ್ತೆ. AC² ಪ್ಲೇಸ್ ಅಲ್ಲಿ ಏನಂತ ಹಾಕ್ತಾ ಇದೀನಿ? ಎಲ್ಲಿಂದ ಬಂತು ಈಗ ಹೊಸದಾಗಿ? R² + A² ಫ್ರಮ್ ಅಬೌವ್ ಪೈಥಾಗರಸ್ ಥಿಯರಮ್ ನಾನು ಅಪ್ಲೈ ಮಾಡಿದ್ನಲ್ಲ ಟ್ರಯಾಂಗಲ್ COA ಗೆ, ಅಲ್ಲಿಂದ ಬಂತು. ಸೊ ಚೇಂಜ್ ಆದ್ಮೇಲೆ ಈಕ್ವೇಶನ್ ನಂಬರ್ ನ 2 ಅಂತ ಬರ್ಕೊಳ್ಳಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸ್ಲೋ ಆಗಿ ಹೇಳ್ತಾ ಇದೀನಿ. ನಾವೀಗ ಫಸ್ಟ್ ಫೈಂಡ್ ಔಟ್ ಮಾಡಿದ್ದೇನು? ಪಾಯಿಂಟ್ ಸಿ ಹತ್ರ, ಈಕ್ವಟೋರಿಯಲ್ ಲೈನ್ ಅಲ್ಲಿ ಪಾಯಿಂಟ್ ಸಿ ಕನ್ಸಿಡರ್ ಮಾಡ್ಕೊಂಡಿದೀನಿ. ಆ ಪಾಯಿಂಟ್ ಸಿ ಹತ್ರ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಾ ಇದೆ? ಯಾವ ಚಾರ್ಜ್ ಇಂದ? ಮೈನಸ್ ಕ್ಯೂ ಚಾರ್ಜ್ ಇಂದ. ನೆಕ್ಸ್ಟ್ ಹೋಗೋಣ. ಸಿಮಿಲರ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಡ್ಯೂ ಟು ದ ಚಾರ್ಜ್ ಪ್ಲಸ್ ಕ್ಯೂ. ಅದೇ ಪಾಯಿಂಟ್ ಸಿ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರ್ತಾ ಇದೆ? ಯಾವ ಚಾರ್ಜ್ ಕಾರಣದಿಂದ? ಪ್ಲಸ್ ಕ್ಯೂ ಇಂದ ಎಷ್ಟು ಬರ್ತಾ ಇದೆ ಅಂತ. ಸೊ ನಾನು E2 = 1/4πε0 Q / R² + A² ಅಂತ ಬರೀತೀನಿ. R² + A² ಅಲಾಂಗ್ BCQ. ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಇಲ್ಲಿ ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡೋ ಬದಲು ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಯಾಕೆ ಅಲ್ಲಿ R² + A² ಅಂತ ಡೈರೆಕ್ಟ್ ಆಗಿ ಬರ್ಕೊಂಡ್ರಿ ಅಂತಂದ್ರೆ, ಈ ಟ್ರಯಾಂಗಲ್ BCQ ಇದೆ ನೋಡಿ, ಇಲ್ಲಿ ಟ್ರಯಾಂಗಲ್ BCO ಇದೆ. ಅದ್ರ ಪ್ರಕಾರ ನಾವು ಏನ್ ಮಾಡ್ಕೊಂಡಿದೀವಿ? ಪೈಥಾಗರಸ್ ಥಿಯರಮ್ ನ ಅಪ್ಲೈ ಮಾಡ್ಕೊಂಡು ಫೈನಲ್ ಎಕ್ಸ್ಪ್ರೆಷನ್ ನ ಈ ತರ ಬರ್ತಿದೀವಿ ಅಲಾಂಗ್ BCQ ಅಂತ ಅದಕ್ಕೆ ಮೆನ್ಷನ್ ಮಾಡಿರೋದು. BCO ಅದು BCO. ಇಟ್ ಇಸ್ ನಾಟ್ ಓಕೆ ಅಲಾಂಗ್ BCO. ಕರೆಕ್ಟ್, ಕ್ಯೂ ಕರೆಕ್ಟ್ ಇದೆ. BCQ ಈ ಲೈನ್ ಇಲ್ಲಿ ಎಕ್ಸ್ಟೆನ್ಷನ್ ಆಗಿದೆ ನೋಡಿ, ಅಲಾಂಗ್ BCQ ನಮಗೆ ಎಕ್ಸ್ಪ್ರೆಷನ್ ಆ ತರ ಬರುತ್ತೆ.
ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಕ್ಸ್ಪ್ರೆಷನ್ ನಿಮಗೆ ಈ ತರ ಬರುತ್ತೆ, q ಡಿವೈಡೆಡ್ ಬೈ r ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಲಾಂಗ್ PCQ. ಅದನ್ನೆಲ್ಲ ಮತ್ತೆ ನೀವು ಟ್ರಯಾಂಗಲ್ ತಗೊಂಡು ಪೈಥಾಗರಸ್ ಥಿಯರಮ್ ಮೇಲೆ ಅಪ್ಲೈ ಮಾಡಿದ್ರೆ ಬರುತ್ತೆ. ಅದನ್ನ ಎಲ್ಲಾ ಸ್ಟೆಪ್ನು ಪ್ರತಿಯೊಂದು ಸ್ಟೆಪ್ನು ನೀಟಾಗಿ ಮಾಡ್ಬೇಕು ಅಂತ ಏನು ಇಲ್ಲ. ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಟ್ರಯಾಂಗಲ್ BCO ಗೆ ಮತ್ತೆ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಂಡು ಮಾಡಿದ್ದಾರೆ ಅಷ್ಟೇ. ಅದಕ್ಕೆ ಇಲ್ಲಿ a ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಬಂದಿದೆ. ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಅಲಾಂಗ್ BCQ ಅಂತ ಆಗುತ್ತೆ. ನೆಕ್ಸ್ಟ್ ಇವಾಗ ನಾನು ಏನ್ ಮಾಡ್ಬೇಕು, ಇಲ್ಲಿ ನೋಡಿ ಇನ್ ಫಿಗರ್, ಇಲ್ಲಿ ಮೇಲ್ಗಡೆ ಸ್ವಲ್ಪ ಕಾಣಿಸ್ತಲೇ ಇರ್ಬೋದು ನಿಮಗೆ. ಇನ್ ಫಿಗರ್ ಟ್ರಯಾಂಗಲ್ COA ಈಕ್ವಲ್ ಟು ಟ್ರಯಾಂಗಲ್ ACR, ಮೇಲ್ಗಡೆ ಸ್ವಲ್ಪ ಕಾಣ್ತಾ ಇಲ್ಲ ಅನ್ಸುತ್ತೆ, ಓದ್ತೀನಿ ನೋಡಿ. ಟ್ರಯಾಂಗಲ್ COA ಈಕ್ವಲ್ ಟು ಟ್ರಯಾಂಗಲ್ ACR ಯಾಕಾಗುತ್ತೆ ಅಂದ್ರೆ ಆಲ್ಟರ್ನೇಟಿಂಗ್ ಆಂಗಲ್ಸ್, ಅದೆರಡು ಆಲ್ಟರ್ನೇಟಿಂಗ್ ಆಂಗಲ್ಸ್ ಆಗಿರೋದ್ರಿಂದ ಟ್ರಯಾಂಗಲ್ CAO ಈಕ್ವಲ್ ಟು ACR ಆಗುತ್ತೆ. ಟ್ರಯಾಂಗಲ್ CBO ಈಕ್ವಲ್ ಟು ಟ್ರಯಾಂಗಲ್ QCR, ಯಾಕಂದ್ರೆ ಅದೆರಡು ಕರೆಸ್ಪಾಂಡಿಂಗ್ ಆಂಗಲ್ಸ್. ಡಯಾಗ್ರಾಮ್ ಅಲ್ಲಿ ನೋಡ್ತಾ ಹೋಗಿ ಗೊತ್ತಾಗುತ್ತೆ, ಆರಾಮಾಗಿ ವಿಡಿಯೋ ನೋಡ್ತಾ ಹೋಗಿ ಪದೇ ಪದೇ. ಟ್ರಯಾಂಗಲ್ CAO ಈಕ್ವಲ್ ಟು ಟ್ರಯಾಂಗಲ್ ACR ಬರುತ್ತೆ, ಯಾಕೆ ಅಂತಂದ್ರೆ ಅವೆರಡು ಆಲ್ಟರ್ನೇಟಿಂಗ್ ಆಂಗಲ್ಸ್ ಆಗುತ್ತೆ. ಸಾರಿ, ಆಂಗಲ್ CAO ಅಂಡ್ ದೆನ್ ಟ್ರಯಾಂಗಲ್ CBO ಈಕ್ವಲ್ ಟು ಟ್ರಯಾಂಗಲ್ QCR, ದಟ್ ಈಸ್ ಆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗಿರೋದ್ರಿಂದ ಅವೆರಡು ಈಕ್ವಲ್ ಆಗುತ್ತೆ. ಇಲ್ಲಿ ಫ್ರಮ್ ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಅಂದ್ರೆ ನೀವು ಫಸ್ಟ್ PUC ಅಲ್ಲಿ ಕಲ್ತಿರ್ತೀರ ಮಕ್ಕಳೇ. ರೆಸೊಲ್ಯೂಷನ್ ಆಫ್ ವೆಕ್ಟರ್ಸ್ ಅಂದ್ರೆ ವೆಕ್ಟರ್ ನ ಸ್ಪ್ಲಿಟ್ ಮಾಡೋದು ಟು ಒನ್ ಆರ್ ಮೋರ್ ಕಾಂಪೋನೆಂಟ್ ಆಗಿ. ರೆಸೊಲ್ಯೂಷನ್ ಮೀನ್ಸ್ ಸ್ಪ್ಲಿಟ್ಟಿಂಗ್ ಅಪ್ ಆಫ್ ವೆಕ್ಟರ್ ಇಂಟು ಒನ್ ಆರ್ ಮೋರ್ ಕಾಂಪೋನೆಂಟ್ಸ್. ಇಲ್ಲಿ ನಾನು E1 cos θ ಇಸ್ ದ ಕಾಂಪೋನೆಂಟ್ ಆಫ್ E1 ಅಂತ ತಗೋತಾ ಇದ್ದೀನಿ. ಡಯಾಗ್ರಾಮ್ ವಾಪಸ್ ಹೋಗೋಣ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ಹಾರಿಜಾಂಟಲ್ ಕಾಂಪೋನೆಂಟ್ ಇರೋದನ್ನ ನಾನು cos θ ಅಂತ ಬರೀತೀನಿ. ಇಲ್ಲಿ ನೋಡಬಹುದು ನೀವು, ಇದು ಇಲ್ಲಿ ನೋಡಿ, ದಿಸ್ ಇಸ್ ದ ಹಾರಿಜಾಂಟಲ್ ಕಾಂಪೋನೆಂಟ್. ಅದನ್ನ E1 cos θ ಅಂತ ತಗೋತೀವಿ. E1 cos θ ಇಸ್ ದ ಕಾಂಪೋನೆಂಟ್ ಆಫ್ E1 ಅಲಾಂಗ್ CR. ಎಕ್ಸ್ಟೆನ್ಷನ್ ತಗೊಂಡಿದ್ದೀನಲ್ಲ R ಅದಾಗುತ್ತೆ. E2 cos θ ಇಸ್ ದ ಕಾಂಪೋನೆಂಟ್ ಆಫ್ E2 ಅಲಾಂಗ್ CR. E1 cos θ ಯಾವ ಕಾಂಪೋನೆಂಟ್? E1 ಕಾಂಪೋನೆಂಟ್. E2 cos θ ಯಾವ್ದು ಕಾಂಪೋನೆಂಟ್? E2 ಕಾಂಪೋನೆಂಟ್ ಅಲಾಂಗ್ CR. ಅಂದ್ರೆ ಹಾರಿಜಾಂಟಲ್ ಕಾಂಪೋನೆಂಟ್ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದೀನಿ, ಅದನ್ನ ಬರ್ಕೊಂಡಿದ್ದೀನಿ. ನಾನೀಗ ಏನ್ ಮಾಡ್ತೀನಿ, E1 ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಕೊಂಡೆ, E2 ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡ್ಕೊಂಡೆ ಅಲ್ವಾ. therefore ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ C ನ ಯಾವ ರೀತಿ ಬರೀಬಹುದು? E is equals to E1 cos θ plus E2 cos θ. ಸೊ ನಾನು ಏನ್ ಮಾಡಕ್ ಹೊರಡ್ಬೇಕು, ಈಗ ಸಮ್ ಮಾಡ್ಬೇಕು. ಬಟ್ E1 is equals to E2, ಎಲೆಕ್ಟ್ರಿಕ್ ಫೀಲ್ಡ್ E1 ಎಲೆಕ್ಟ್ರಿಕ್ ಫೀಲ್ಡ್ is equal to E2 ಆಗಿದೆ, ಸೇಮ್ ಇದೆ ಅಲ್ವಾ ಅಲ್ಲಿ. ಸೊ ಬಟ್ E1 equal to E2 ಆದಾಗ ಅದಕ್ಕೆ ಇಲ್ಲಿ ಏನಾಗುತ್ತೆ, therefore E is equals to resultant electric field equal to 2E1 cos θ ಆಗುತ್ತೆ. 2E1 cos θ ಯಾಕೆ ಅಂತಂದ್ರೆ ಇಲ್ಲಿ E1 equal to E2 ಆಗಿರೋದ್ರಿಂದ ನೀವು E1 ಪ್ಲೇಸ್ ಅಲ್ಲಾದ್ರೂ E2 ಹಾಕಿ ಅಥವಾ E2 ಪ್ಲೇಸ್ ಅಲ್ಲಾದ್ರೂ E1 ಹಾಕಿ. ಇಲ್ಲಿ E1 E2 ಪ್ಲೇಸ್ ಅಲ್ಲಿ ಮತ್ತೆ ಇಲ್ಲಿ ನಾನು E1 ಹಾಕಿದ್ರೆ E1 cos θ plus E1 cos θ ಏನಾಗುತ್ತೆ? 2E1 cos θ ಬಿಕಾಸ್ ಆಫ್ ದಿಸ್ ಕಂಡೀಷನ್ E1 equal to E2 ಅಂತ ಆದ್ರೆ. ಸೊ ಈ ಎಕ್ಸ್ಪ್ರೆಷನ್ 3 ನ ಏನ್ ಮಾಡ್ತೀನಿ, ಎಕ್ಸ್ಪ್ರೆಷನ್ 2 ಹಿಂದಿನ ಎಕ್ಸ್ಪ್ರೆಷನ್ ನೋಡ್ಕೊಳ್ಳಿ. ಇಲ್ಲಿ ಎಕ್ಸ್ಪ್ರೆಷನ್ 2 ಕಾಣ್ತಾ ಇದೆಯಾ ನಿಮಗೆ? ಸೊ ಎಕ್ಸ್ಪ್ರೆಷನ್ 2 ನಲ್ಲಿ ನಾವು ಇಲ್ಲಿ ಹಾಕ್ತಾ ಹೋಗ್ತೀವಿ. ಸೊ 2 in 3 ಎಕ್ಸ್ಪ್ರೆಷನ್ ಬಂದಿರೋ 3 ನ 2 ಅಲ್ಲಿ ಹಾಕಿದಾಗ E is equals to 2 into 1 over 4 pi epsilon naught Q divided by R square plus A square cos θ ಆಗುತ್ತೆ. ಇದನ್ನ ನೀವು ಬಂದಿರೋ ಎಕ್ಸ್ಪ್ರೆಷನ್ ನ ಈಕ್ವೇಶನ್ ನಂಬರ್ 2 ಹಿಂದಿನ ಎಕ್ಸ್ಪ್ರೆಷನ್ ಅಲ್ಲಿ ಹಾಕಿ ಮ್ಯಾಥಮೆಟಿಕ್ಸ್ ಸ್ಟೆಪ್ಸ್ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಹಿಂದೆ ಒಂದು ಈಕ್ವೇಶನ್ ನಂಬರ್ 2 ಅಂತ ಇದೆ, ಬಂದಿರೋ ಈಕ್ವೇಶನ್ ನಂಬರ್ 3 ನ ಅಲ್ಲಿಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ತರ ಆನ್ಸರ್ ಬರುತ್ತೆ. ಅದನ್ನ ಈಕ್ವೇಶನ್ ನಂಬರ್ 4 ಅಂತ ತಗೊಳ್ಳಿ. ಇವಾಗ ಮತ್ತೆ ನಾವು ಟ್ರಯಾಂಗಲ್ ಹೋಗೋಣ, ಟ್ರಯಾಂಗಲ್ COA ಗೆ ತಗೊಳ್ಳೋಣ. ಟ್ರಯಾಂಗಲ್ COA ಗೆ ಹೋಗೋಣ. ಅಲ್ಲಿ cos θ ಡಿಫೈನ್ ಮಾಡ್ಕೊಳ್ಳೋಣ. sin θ cos θ ಗೊತ್ತು ನಿಮ್ಗೆ. cos θ ನ A divided by C ಅಂತ ಬರ್ದಿದ್ದೀನಿ. ಯಾಕೆ ಅಂತಂದ್ರೆ cos θ ಅಂದ್ರೆ ಅಡ್ಜಸೆಂಟ್ ಬೈ, ನಾನು ಇಲ್ಲಿ ಪೆನ್ನಲ್ಲಿ ಬರ್ದಿದ್ದೀನಿಲ್ಲ, ಸೋಕಾತೋವಾ, ಇದು ಶಾರ್ಟ್ ಫಾರ್ಮ್. ಅಂದ್ರೆ ಸೈನಿಗೆ ಸೋಕಾತೋವಾ ಅಂತ ನೆನ್ಪಿಟ್ಕೊಳ್ಳಿ ಸುಮ್ನೆ. ಸೈನಿಗೆ ಅಪೋಸಿಟ್ ಬೈ ಹೈಪೋಟನಸ್ ಬರುತ್ತೆ, ಕಾಸಿಗೆ ಅಡ್ಜಸೆಂಟ್ ಬೈ ಹೈಪೋಟನಸ್ ಬರುತ್ತೆ, ಟ್ಯಾನಿಗೆ ಅಪೋಸಿಟ್ ಬೈ ಅಡ್ಜಸೆಂಟ್ ಬರುತ್ತೆ. ಅದ್ರ ಉಲ್ಟಾ ಎಲ್ಲ ಬರೋದು ಕೊಸಿಕೆಂಟ್ ಟು ಸಿಕೆಂಟ್ ಮತ್ತೆ ಕಾಟಿಗೆ ಬರುತ್ತೆ ಅಲ್ವಾ. ಸೊ ನಾನಿಲ್ಲಿ ಡಿಫೈನ್ ಮಾಡ್ಬೇಕಾಗಿರೋದು cos θ. ಸೊ ಟ್ರಯಾಂಗಲ್ COA ಗೆ ಹೋಗ್ತೀನಿ ನಾನು. ಅಡ್ಜಸೆಂಟ್ ಬೈ ಹೈಪೋಟನಸ್ ಅಲ್ವಾ. ಮತ್ತೆ ನೋಡಿ COA, ಟ್ರಯಾಂಗಲ್ COA ಅಡ್ಜಸೆಂಟ್ ಸೈಡ್ ಯಾವ್ದಾಗುತ್ತೆ? A ಆಗುತ್ತೆ. ಹೈಪೋಟನಸ್ ಯಾವ್ದಾಗುತ್ತೆ? ಇದಾಗತ್ತೆ. ಹೈಪೋಟನಸ್ ಯಾವ್ದಾಗತ್ತೆ? AC ಆಗತ್ತೆ. ಸೊ ಇಲ್ಲಿ AC ಅಂದ್ರೂ ಕೂಡ ಅದನ್ನ ನಾನು ಏನಂತ ಬರೀಬೇಕು? R ಅಂತ ಬರೀಬೇಕಾಗತ್ತೆ. ನೆಕ್ಸ್ಟ್ ಸೊ AC ವ್ಯಾಲ್ಯೂ ಅಡ್ಜಸೆಂಟ್ ಬೈ ಹೈಪೋಟನಸ್ ಅಂದ್ರೆ A divided by
ಸಿ ಆಗುತ್ತೆ. ಅಡ್ಜಸೆಂಟ್ ಬೈ ಹೈಪೋಟನಸ್ ಅಂತ ಅಂದ್ರೆ ಎ ಡಿವೈಡ್ ಬೈ ಸಿ ಆಗುತ್ತೆ. ಅಡ್ಜಸೆಂಟ್ ಕೆಳಗಡೆ ನೋಡಿ, ಮತ್ತೊಂದ್ಸರಿ ಕನ್ಫ್ಯೂಸ್ ಆದ್ರೆ ಅಡ್ಜಸೆಂಟ್ ಅಂದ್ರೆ ಇಲ್ಲಿ ಎ ಓ ಸೈಡು, ಸೊ ಎ ಆಗುತ್ತೆ. ಎ ಸಿ ಅಂತ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತ ಬರಿಬೇಕು, ಬಿಕಾಸ್ ನಾವು ಹಿಂದಗಡೆ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಎ ಸಿ ಸ್ಕ್ವೇರ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. ಎ ಸಿ ಅಂತ ಅಂದ್ರೆ ಎ ಸಿ ಸ್ಕ್ವೇರ್ ಅಂದ್ರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಬರೀ ಎ ಸಿ ಅಂದ್ರೆ ರೂಟ್ ತೆಗ್ದಿದೀವಿ ಅಷ್ಟೇ. ಎಲ್ಲಿಂದ ಬಂತು ನೋಡ್ಕೊಳ್ಳಿ ಇಲ್ಲಿ, ಬಿಕಾಸ್ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್, ಬರೀ ಎ ಸಿ ಬೇಕು ಅಂದ್ರೆ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಅದಕ್ಕೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಅಷ್ಟೇ, ಎ ಸಿ ವ್ಯಾಲ್ಯೂನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರೋದ್ನ. ನೆಕ್ಸ್ಟ್ ಈಕ್ವೇಶನ್ 4 ಈಗ ಏನಾಗುತ್ತೆ, ಈಕ್ವೇಶನ್ 4 ಏನಾಗುತ್ತೆ, ಈಸ್ ಈಕ್ವಲ್ಸ್ ಟು 2 1/4 pi epsilon naught q by r square a square ಹಾಗೆ ಇರುತ್ತೆ. ಇಲ್ಲಿ ಕಾಸ್ ಥೀಟಾ ವ್ಯಾಲ್ಯೂನ ಕಂಡಿಡ್ಕೊಂಡೆ ಅಲ್ವಾ ನಾನು, a ಡಿವೈಡೆಡ್ ಬೈ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೀವು. ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಹಿಯರ್, a ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇಲ್ಲಿ ಈ 2 ಇಂಟು ಎಲ್ಲ ನ್ಯೂಮರೇಟರ್ ಅಲ್ಲಿ ಇರೋದನ್ನ ಮಲ್ಟಿಪ್ಲೈ ಮಾಡಿ, 2 ಇಂಟು q ಇಂಟು a 1/4 pi epsilon naught ಸಪರೇಟ್ ಆಗಿ ಇಟ್ಕೊಳ್ಳಿ, q ಇಂಟು 2a ಬರೀರಿ, ಸರಿ ಆಗುತ್ತೆ ಅಲ್ಲಿಗೆ. ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಆಫ್ 1 ಇದೆ ಅಂತ ಅನ್ಕೊಳ್ಳಿ, ಏನು ಇಲ್ಲ ಅಂದ್ರೆ. ಇಲ್ಲಿ ರೂಟ್ ಇರೋದ್ರಿಂದ ರೂಟ್ ನ ಕನ್ವರ್ಟ್ ಮಾಡ್ಕೊಂಡು 1/2 ಅಂತ ಬರಿಬಹುದು. ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದಿ ಪವರ್ ಆಫ್ 1/2. ಸೊ 1/2 ಪ್ಲಸ್ 1 ಅಂದ್ರೆ 3/2 ಆಗುತ್ತೆ. ಅದನ್ನ ನಾವು ಮ್ಯಾಥಮೆಟಿಕಲ್ ಸ್ಟೆಪ್ ನ ಕ್ಯಾಲ್ಕುಲೇಟ್ ಮಾಡಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಆಫ್ 3/2 ಅಂತ ಬರ್ದಿದ್ದೀವಿ. ಇಲ್ಲಿ ಏನು ಇಲ್ಲ ಅಂದ್ರೆ 1 ಅಲ್ವಾ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಆಫ್ 1. ಇಲ್ಲಿ ರೂಟ್ ಇದೆ, ರೂಟ್ ನ ಕನ್ವರ್ಟ್ ಮಾಡ್ಕೊಂಡು ಫ್ರಾಕ್ಷನ್ ಮಾಡ್ಕೊಂಡ್ರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ಪವರ್ ಆಫ್ 1/2. 1/2 ಪವರ್ಸ್ ನ ಆಡ್ ಮಾಡಿ, ಬೇಸ್ ಸೇಮ್ ಇದ್ದಾಗ 1/2 ಪ್ಲಸ್ 1 ಮಾಡಿದ್ರೆ 3/2 ಬರುತ್ತೆ. ಇಲ್ಲಿ q ಇಂಟು 2a ಏನಂತ ಬರಿಬಹುದು, ಡೈಪೋಲ್ p ಅಂತ ಬರಿಬಹುದು, ಯಾಕಂದ್ರೆ ಅದು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಆಫ್ ದಿ ಚಾರ್ಜಸ್ ಅಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ ಡೈಪೋಲ್ ಅಂತ ಹೇಳಿದ್ನಲ್ಲ, ಅದನ್ನೇನಂತ ಕರಿತೀವಿ, ಡೈಪೋಲ್ ಮೊಮೆಂಟ್ ಅಂತ ಕರಿತೀವಿ. ಸೊ ನಾವು ಇಲ್ಲಿ E is equals to 1/4 pi epsilon naught p divided by r square plus a square to the power of 3/2 ಅಂತ ಬರಿಬಹುದು. Where electric field and dipole moment are in opposite direction. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಡೈಪೋಲು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ನೋಡಿ, ಇಷ್ಟುದ್ದ ಡಿರೈವೇಶನ್ ಇದೆ, ಆರಾಮಾಗಿ ನಿಧಾನಕ್ಕೆ ಕೇಳಿಸ್ಕೊಳ್ಳಿ. ಡೌಟ್ ಇದ್ರೆ ಕಾಲ್ ಮಾಡಿ, ಪದೇ ಪದೇ ಹೇಳ್ತೀನಿ, ನೀವು ಯಾರು ಕಾಲ್ ಮಾಡಲ್ಲ, ಕೇಳಲ್ಲ. ಡೈರೆಕ್ಟ್ ಆಗಿ ಹೇಳ್ಸ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಚೆನ್ನಾಗಿ. ಅದಕ್ಕೆ ನೀವು ಇಲ್ಲಿ ಕಣ್ಮುಂದೆ ಇದ್ರೆ ನಮಗೆ ಇಂಟರಾಕ್ಷನ್ಗೂ ಚೆನ್ನಾಗಾಗುತ್ತೆ, ನಿಮ್ಗೆ ಅರ್ಥ ಮಾಡ್ಸೋಕ್ಕೂ ಚೆನ್ನಾಗಾಗುತ್ತೆ. ನೀವು ಏನು ಹೆಸಿಟೇಷನ್ ಮಾಡಬೇಡಿ ಮಕ್ಕಳೇ, ಪ್ರತಿದಿನ ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ ನಾನು, ನೀವು ಬಂದು ಕೇಳಿ, ನಾನು ಹೇಳ್ಕೊಡ್ತೀನಿ ಅಂತ. ಸೊ ಈ ಡಿರೈವೇಶನ್ ನ ಚೆನ್ನಾಗಿ ಕಲ್ತ್ಕೊಂಡು ವರ್ಕೌಟ್ ಮಾಡಿ. ರೈಟಿಂಗ್ ವರ್ಕ್ ಅವರ್ ಅಲ್ಲಿ ಅದನ್ನು ಮಾಡಿ, ನಾನು ನೋಟ್ಸ್ ಕೂಡ ಕಳಿಸ್ತೀನಿ. ಸೊ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಅ ಡೈಪೋಲ್ ಪ್ಲೇಸ್ಡ್ ಇನ್ ಅನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇದೆ. ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣ. ಈ ಒಂದು ಡಿರೈವೇಶನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಹಿಂದಿನ ಡಿರೈವೇಶನ್ ನ, ಅದನ್ನ ನೀವು ಕಾನ್ಸಂಟ್ರೇಟ್ ಮಾಡಿ. ಈ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಅ ಡೈಪೋಲ್ ಪ್ಲೇಸ್ಡ್ ಇನ್ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ ನಾನು ನಿಮಗೆ. So I am going to wind up today's class, dear students. So go through the video again and again. Thank you.